ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ. ಪ್ರಾತಸ್ಮರಣೀಯ ಗುರು ಪರಂಪರೆಯನ್ನು ಸ್ಮರಿಸಿ ಸಾಯಿಬಾಬಾ ಮಹಾಚೇತನಕ್ಕೆ ಹಣಿಮಣಿದು 3ನೇ ವರ್ಷದ ಸಾಮೂಹಿಕ ವಿವಾಹ ರಸಮಂಜರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ, ಗೌರವಾನ್ವಿತ ಮುಖ್ಯ ಅತಿಥಿಗಳಲ್ಲಿ, ನೂತನವಾಗಿ ವಿವಾಹಕ್ಕತಕ್ಕಂಥ ವಧುವರರಲ್ಲಿ ಸೇರಿರ್ತಕ್ಕಂಥ ಎಲ್ಲರಲ್ಲಿ ಕೂಡ ಆತ್ಮೀಯತೆಯ ಶರಣಾರ್ಥಿಗಳನ್ನು ಹೇಳಿ, ಸಮಯ ಬಹಳ ಆಗ್ಯದ. ಶರಣಬಸಪ್ಪ ದರ್ಶನಪುರ ಸಾಹೇಬರು ಒಂದು ಮಾತು ಹೇಳಿದರು ಮಹಾರಾಜರ ಬಗ್ಗೆ. ನಾನು ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದಿನ ಕಾಲದಾಗ ಸಾಮಾಜಿಕ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ಮಹಾರಾಜರು ಮಾಡ್ತಿದ್ರಂತ. ಕೃಷ್ಣದೇವರಾಯನ ಕಾಲ ಆಗಿರ್ಬೋದು, ಹೊಯ್ಸಳ ಚಾಲುಕ್ಯರ ಕಾಲ ಆಗಿರ್ಬೋದು, ಮಹಾರಾಜರು ಮಾಡ್ತಿದ್ರಂತ ಮಹಾಕಾರ್ಯಗಳನ್ನು. ಆದರೆ ಈ ಕಲಿಯುಗದೊಳಗೆ ನಮ್ಮ ಭಾಗದೊಳಗೆ ಸಾಮೂಹಿಕವಾಗಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥ ಯಾರಾದರೂ ಒಬ್ಬ ಮಹಾನ್ ವ್ಯಕ್ತಿಗಳಿದ್ರೆ ಅದು ಮಹಾರಾಜ ದಿಗ್ಗೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು 8 ಜನ ದಂಪತಿಗಳನ್ನು ನೂತನವಾಗಿ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ. ನೀವು ಮನೆಯೊಳಗೆ ಸಂಕ್ಷಿಪ್ತ ಲಗ್ನ ಮಾಡ್ಕೊಂಡ್ರು ಮಿನಿಮಮ್ ಒಂದು 2 ಲಕ್ಷನ ಬೇಕು, ಸಣ್ಣ ಲಗ್ನ. ಇವತ್ತು 8 ಮದುವೆ ಅಂದ್ರೆ ಒಂದು 15-20 ಲಕ್ಷ ರೂಪಾಯಿ ಉಳಿತಾಯ ಐತೆ ನಿಮಗೆ. ಈ ಉಳಿದಿರ್ತಕ್ಕಂಥ ಹಣವನ್ನು ನೀವೇನು ಮಾಡ್ಬೇಕಂದ್ರೆ ಮುಂದೆ ನಿಮಗೆ ಹುಟ್ಟತಕ್ಕಂಥ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸಕ್ಕಾಗಿ, ಶಿಕ್ಷಣಕ್ಕಾಗಿ ಈ ಹಣವನ್ನು ಬಳಸಬೇಕು. ಪ್ರತಿ ವರ್ಷವೂ ಕೂಡ ಬಹಳ ಜನ ಶ್ರೀಮಂತರದಾರ ಈ ಜಗತ್ತಿನೊಳಗೆ, ಬಹಳ ಜನ ಕೋಟ್ಯಾಧೀಶರದ್ರ. ಆದರೆ ಸಾಮಾಜಿಕ ಕಾರ್ಯ ಮಾಡ್ಬೇಕಂತಕ್ಕಂಥ ಮನಸ್ಸುಗಳು ಬಹಳ ಕಡಿಮೆ ಇದಾವೆ. ಅವರು ಅನೇಕ ಕನಸುಗಳನ್ನು ಹೊತ್ತು ಒಂದು ಈ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಿರಡಿ ಸಾಯಿನಾಥನ ರೂಪದಲ್ಲಿರ್ತಕ್ಕಂಥ ಮಂದಿರವನ್ನು ಕಟ್ಟಿ ಆ ಮಂದಿರದ ವಾರ್ಷಿಕೋತ್ಸವದ ನೆಪವಾಗಿಟ್ಟುಕೊಂಡು ಒಂದು ಧರ್ಮ ಕಾರ್ಯ ಮಾಡ್ತಕ್ಕಂಥ ಅವರ ಬದುಕು ನಿಜವಾಗಿ ಕೂಡ ಸಾರ್ಥಕ ಆಗ್ತದೆ. ಭಾಳ ಜನ ಅಂತಿರ್ತಾರ, ಅವ್ರೇನ್ರಿ ಭಾಳ ಶ್ರೀಮಂತರದಾರ, ಅವ್ರೇನ್ರಿ ಭಾಳ ಪುಣ್ಯ ಮಾಡ್ಯಾರ, ಅವ್ರ ಬಳಿ ಕಾರ್ ಅದ, ಅವ್ರಲ್ಲಿ ಬಂಗಾರ ಅದ, ಆಸ್ತಿ ಅದ, ಭಾಳ ಪುಣ್ಯ ಮಾಡ್ಯಾರ್ರಿ ಅಂತಿರ್ತಾರೆ. ಮತ್ತೆ ನಿಮ್ಗೇನು ಯಾರನ್ನ ಮಾಡ್ಲಕ್ ಬೇಡ ಅಂತಾರನ್ನ ಪುಣ್ಯ ಮಾಡ್ಲಕ್? ಯಾರು ಪುಣ್ಯವನ್ನು ಮಾಡಿರ್ತಾರ ಅವರಿಂದ ಮಾತ್ರ ಇಂಥ ಪುಣ್ಯ ಕಾರ್ಯಗಳು ಸಾಧ್ಯ ಆದಂತ ಅನಿಸ್ತದೆ. ಆ ಮಹಾರಾಜ ದಿಗ್ಗೆ ಅವರು ಮಾಡಿರ್ತಕ್ಕಂಥ ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಅವ್ರು ಕೈಗೊಂಡಿರ್ತಕ್ಕಂಥ ಕನಸುಗಳು, ಅವ್ರು ಇಟ್ಟಿರ್ತಕ್ಕಂಥ ಗುರಿಗಳಿಗೆ ನಾವೆಲ್ಲ ಹೆಜ್ಜೆ ಹಾಕ್ತಾ ಹೋಗಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ 8 ಆಗಿರ್ತಕ್ಕಂಥ ವಿವಾಹಗಳು 58 ಆಗಲಿ, 108 ಆಗಲಿ, 1000 ಆಗಲಿ, ಪ್ರತಿ ವರ್ಷವೂ ಕೂಡ ಈ ಒಂದು ಸ್ಥಳದಲ್ಲಿ ಅದ್ಭುತವಾಗಿರ್ತಕ್ಕಂಥ ಧರ್ಮ ಕಾರ್ಯಗಳು ನಡೀಲಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನೀವೆಲ್ಲರೂ ಒಳ್ಳೆಯ ವಿಚಾರಗಳನ್ನು ಮಾಡ್ರಿ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ರಿ, ಒಳ್ಳೆಯ ಕನಸುಗಳನ್ನು ಕಾಣ್ರಿ, ಒಳ್ಳೆ ಭವಿಷ್ಯವನ್ನು ನಿರ್ಮಾಣ ಮಾಡ್ರಿ, ಮಕ್ಕಳಿಗೆ ಒಳ್ಳೆಯ ಉದ್ಯೋಗವನ್ನು ಕೊಡ್ರಿ, ಶಿಕ್ಷಣವನ್ನು ಕೊಡ್ರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಶಹಾಪುರದಲ್ಲಿ ಇಂಥ ಒಂದು ದೊಡ್ಡ ಮಂದಿರ ಇದೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಹೆಮ್ಮೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿ, ಮಹಾರಾಜ ದಿಗ್ಗೆಯವರಿಗೆ ಆ ಸಾಯಿನಾಥ ಎಲ್ಲ ಪೂಜ್ಯರು ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮತ್ತೆ ನನಗೆ ಗಂವಾರದ ತ್ರಿವಿಕ್ರಮಾನಂದ ಮಹಾಸ್ವಾಮಿಗಳ ಮಠದಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಮತ್ತೆ ಅಲ್ಲಿಗೆ ಹೋಗಬೇಕಾಗಿದೆ. ತಮಗೆಲ್ಲರಿಗೂ ಶುಭವಾಗಲಿ. ನೂತನವಾಗಿ ವಿವಾಹ ಆಗ್ತಕ್ಕಂಥ ವಧುವರರ ಭವಿಷ್ಯ ಉಜ್ವಲವಾಗಲಿ. ನೀವೆಲ್ಲರೂ ಗಂಡ ಹೆಂಡತಿ ಒಬ್ರಿಗೊಬ್ರು ಪ್ರೀತಿಸ್ಬೇಕ್ರಿ. ಈಗ ನೋಡ್ರಿ, ಈಗ ನಮ್ಮ ಪೂಜ್ಯರು ಹೇಳಿದ್ರು ಎದ್ದೋಗ್ಬೇಕಂತ ಮಾಡ್ಲಕತ್ತೀರಿ, ಆದ್ರೆ ನಿಮ್ಗೆ ಗಂಟೆ ಹಾಕ್ಯಾರ, ಬ್ರಹ್ಮಗಂಟೆ. ಗಂಡಗೆ ಕುಂದ್ರಬೇಕಂದ್ರೆ ಹೆಂಡತಿಗೆ ಬಿಡೋದು, ಹೆಂಡತಿ ಕುಂದ್ರಬೇಕಂದ್ರೆ ಗಂಡಗೆ. ಇದೇ ರೀತಿ ಇರ್ಬೇಕು ನೀವು. ಸತಿಪತಿಗಳಲ್ಲಿ ಒಂದಾದ ಭಕ್ತಿ ಹಿತವಾಗಿದೆ ಶಿವನಿಗೆ ಅಂತ. ಯಾರು ಗಂಡ ಹೆಂಡತಿ ಪ್ರೀತಿಯಿಂದ ಇರ್ತೀರಿ, ಇವತ್ತು ಬರೀ ನಾವಷ್ಟೇ ಅಕ್ಷತೆ ಹಾಕಿವಿ, ನೀವು ಪ್ರತಿ ದಿವಸ ಸಂತೋಷದಿಂದ ಸಂಸಾರ ಮಾಡಿದ್ರ ಪ್ರತಿ ದಿವಸವೂ ಕೂಡ ಕೈಲಾಸದಿಂದ ಶಿವ ಪಾರ್ವತಿ ನಿಮ್ಮ ತಲೆ ಮೇಲೆ ಅಕ್ಷತೆ ಹಾಕ್ತಾರೆ. ನಿಮ್ಮ ಬದುಕು ಬಂಗಾರ ಆಗಲಿ, ಒಳ್ಳೆ ಸಂತಾನ ಆಗಲಿ, ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ವಿಚಾರನ ಹೇಳ್ತಾ ಅವರ ಬದುಕು ಸಾರ್ಥಕ ಆಗಲಿ. ಮಹಾರಾಜ ದಿಗ್ಗೆಯವರಿಗೆ ಆ ಪರಮಾತ್ಮ ಆರೋಗ್ಯ ಐಶ್ವರ್ಯ ಕೊಡಲಿ, ಇಂಥ ಧರ್ಮ ಕಾರ್ಯ ಇನ್ನೂ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ 2 ಮಾತುಗಳಿಗೆ ಮಂಗಲ ಹೇಳ್ತೀವಿ. ಓಂ ನಮೋ ಕೃಷ್ಣ.